ಅದು ಜಿಲ್ಲಾಸ್ಪತ್ರೆಯಲ್ಲಿರುವಂತಹ ನವಜಾತ ಶಿಶು ಆರೈಕಾ ಘಟಕ. ನವಜಾತ ಶಿಶುಗಳ ಆರೈಕೆಗಾಗಿ ಇರುವಂತಹ ಪ್ರತ್ಯೇಕ ವಾರ್ಡ್. ಆದರೆ ಆ ಆರೈಕಾ ಘಟಕಕ್ಕೆ ತೆರಳಿದಂತಹ ಕೂಸುಗಳ ಜೊತೆಯಲ್ಲಿ ವೈದ್ಯರು ಜೀವ ಭಯದಲ್ಲೇ ಇರುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅವ್ಯವಸ್ಥೆಯ ಆಗರ ಆಗಿದೆ. ಈ ಕುರಿತಂತಹ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಅವ್ಯವಸ್ಥೆ ಆಗರವಾದ ನವಜಾತ ಶಿಶು ಆರೈಕಾ ಘಟಕ. ಅವ್ಯವಸ್ಥೆಯ ಆಗರವಾದ ಶಿಶು ಆರೈಕಾ ಘಟಕ. ಎಸ್ಎನ್ಸಿಯು ಘಟಕದಲ್ಲಿನ 3 ಎಸಿ ಬರ್ತ್. ಮಳೆಗಾಲದಲ್ಲಿ ತೇವಾಂಶ ಹೆಚ್ಚಾಗಿ ಸೋರುತ್ತಿರುವ ಮೇಲ್ಚಾವಣಿ. ಇದೆಲ್ಲವನ್ನ ಕಂಡು ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡ ಮಕ್ಕಳ ಆಯೋಗ. ಈ ಎಲ್ಲ ದೃಶ್ಯ ಕಂಡು ಬಂದಿರುವುದು ಯಾದಗಿರಿಯಲ್ಲಿ. ವಾಸ್ತವಿಕತೆ ಒಪ್ಕೊಳ್ಳೋದಕ್ಕೂ ಸರಿ ಮಾಡ್ಕೊಬೇಕು, ಅದೇ ಬೇರೆ. ಪ್ಲಗ್ ಕನೆಕ್ಷನ್ ಎಲ್ಲ ನಂಗೆ 24 ಗಂಟೆ ಇರತ್ತಿರಲ್ಲ ಕತೆ ಹಂಗ. ದಯವಿಟ್ಟು ನೀವು ಇದ್ದಂಥದ್ದು ಆತ್ಮ ವಂಚನೆ ಮಾಡ್ಕೊಬೇಡ್ರಿ, ಆತ್ಮ ಸಾಕ್ಷಿಯಾಗಿ ಹೇಳ್ಬೇಕು. ಏನಿದ್ರು ಹೌದು, ಯಾದಗಿರಿ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಸಂಪೂರ್ಣ ಅವ್ಯವಸ್ಥೆಯ ಆಗರವಾಗಿದೆ. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಮೊದಲನೇ ಮಹಡಿಯಲ್ಲಿ ನವಜಾತ ಶಿಶುಗಳ ಎಸ್ಎನ್ಸಿಯು ಘಟಕವಿದೆ. ಆದರೆ ಇಲ್ಲಿ ಮಕ್ಕಳಿಗೆ ಚಿಕಿತ್ಸೆ ನೀಡಿ ಪೋಷಣೆ ಮಾಡಬೇಕಿರುವ ಕಟ್ಟಡವನ್ನೇ ಪೋಷಣೆ ಮಾಡಬೇಕಿದೆ. ಶಿಥಿಲಾವಸ್ಥೆಯ ಕಟ್ಟಡದಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿರೋದ್ರಿಂದ ಮೇಲ್ಚಾವಣಿ ಕುಸಿದು ಬೀಳುವ ಹಂತದಲ್ಲಿದೆ. ತಕ್ಷಣವೇ ಸ್ಥಳಾಂತರ ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ನಾವು ಕಣ್ಣಾರ ನೋಡಿದ ಮೇಲೆ ಐಸಿಯು ರೂಮ್ದಲ್ಲಿ ಬಹಳಷ್ಟು ಮ್ಯಾಗ್ಲಿಂದ ನೀರು ಬರ್ತಾ ಇದೆ, ನೀರು ಸೋರ್ತಾ ಇದೆ. ಅಲ್ಲಿ ಬಹಳಷ್ಟು ಡ್ಯಾಮೇಜಸ್ ಸಲಾಗ ಇವ್ರು ಎಸಿ ಬಂದ್ ಮಾಡಿಟ್ರ, ಯಾಕಂದ್ರೆ ಕರೆಂಟ್ ಬರ್ತದ ಸಲಾಗ. ನಾನು ಈಗ ಹೇಳ್ತಾ ಇದ್ದೀನಿ, ಮೊದಲು ಫಸ್ಟ್ ಆಗಿ ಅದು ಐಸಿಯುದಾಗ ಯಾಕೆ ಬರ್ತಾರೆ, ರೋಗಿಗಳು ತೊಂದರೆ ಸಾಕ್ಲಾಕ್ ಬರ್ತದ. ಇಲ್ಲಿ ಮತ್ತೆ ಮಕ್ಕಳ ಮತ್ತೆ ಅನಾರೋಗ್ಯ ಯಾಕೆ ಆಗ್ತಾ ಇದೆ. ಈ ರೀತಿ ಆಗಿದಲ್ಲ. ಮೊದಲು ಇವರು DHO ಅವರು, ಡಿಸ್ಟ್ರಿಕ್ಟ್ ಸರ್ಜನ್ ಅವರು, ಡೀನ್ ಅವರು ಇದು ಕಾಳಜಿ ವಹಿಸಿ ಮೊದಲು ವಾರ್ಡ್ ಚೇಂಜ್ ಮಾಡಿ ಅವ್ರು ಎಸಿ ವ್ಯವಸ್ಥೆ ಮಾಡಿದ್ರೆ ಬಹಳ ಒಳ್ಳೇದಾಗ್ತದೆ. ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಶಶಿಧರ್ ಕೋಸುಂಬೆ ಸಹ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ನವಜಾತ ಶಿಶುಗಳ ಎಸ್ಎನ್ಸಿಯು ಘಟಕದ ಅಧೋಗತಿ ಕಂಡು ಅಧಿಕಾರಿಗಳ ಮೇಲೆ ಗರಂ ಆಗಿದ್ದಾರೆ. ಮಕ್ಕಳಿಗೆ ಚಿಕಿತ್ಸೆ ನೀಡಲು ಅಗತ್ಯ ಟೆಂಪರೇಚರ್ ಇರಬೇಕು. ಈ ರೀತಿ ಇದ್ದರಿಗೆ ಮಕ್ಕಳಿಗೆ ಸಮಸ್ಯೆ ಆಗಲ್ವಾ ಎಂದು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇದ್ದಂತ NSUನಲ್ಲಿ ಎಸಿಗಳೆಲ್ಲ ಕೆಟ್ಟೋಗಿ ಎಸಿ ಸಂಬಂಧಪಟ್ಟಂತವ್ರ ಗಮನಕ್ಕೆ ಇವ್ರು ತಂದಿದ್ದಾರೆ. ಇವ್ರ ಹಂತದಲ್ಲಿ ಏನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಸಾಧ್ಯದ ಆ ಪ್ರಯತ್ನಗಳು ಇವ್ರು ಮಾಡಿದ್ದಾರೆ. ಸಂಬಂಧಪಟ್ಟಂತವರು ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಆಯೋಗ ಬಹಳ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದೆ. ನಾಳೆ ನಡೀತಕ್ಕಂಥ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಸಿಒರ ಎಲ್ಲ ಸಮ್ಮುಖದಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿ ಯಾವ ಕಾರಣಕ್ಕಾಗಿ ಇಲ್ಲಿ ಲೋಪದೋಷಗಳು ಆಗ್ತಾ ಇದಾವೆ, ಮಕ್ಕಳಿಗೆ ಸಂಬಂಧಪಟ್ಟಂತ ವ್ಯವಸ್ಥೆ ಅವರು ದೊರಕಿಸಿಕೊಡುವಲ್ಲಿ ಯಾಕೆ ವಿಫಲರಾಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಸೂಕ್ತ ಕ್ರಮಕ್ಕಾಗಿ ಸರ್ಕಾರದ ಮಟ್ಟದಲ್ಲಿ ಪತ್ರ ವ್ಯವಹಾರ ಮಾಡ್ತೀವಿ. ಕೂಡಲೇ ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆ ಸರಿಪಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕಿದೆ. ನಾಗರಾಜ್ ಮಗದುಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಅದು ಜಿಲ್ಲಾಸ್ಪತ್ರೆಯಲ್ಲಿರುವಂತಹ ನವಜಾತ ಶಿಶು ಆರೈಕಾ ಘಟಕ. ನವಜಾತ ಶಿಶುಗಳ ಆರೈಕೆಗಾಗಿ ಇರುವಂತಹ ಪ್ರತ್ಯೇಕ ವಾರ್ಡ್. ಆದರೆ ಆ ಆರೈಕಾ ಘಟಕಕ್ಕೆ ತೆರಳಿದಂತಹ ಕೂಸುಗಳ ಜೊತೆಯಲ್ಲಿ ವೈದ್ಯರು ಜೀವ ಭಯದಲ್ಲೇ ಇರುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅವ್ಯವಸ್ಥೆಯ ಆಗರ ಆಗಿದೆ. ಈ ಕುರಿತಂತಹ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಅವ್ಯವಸ್ಥೆ ಆಗರವಾದ ನವಜಾತ ಶಿಶು ಆರೈಕಾ ಘಟಕ. ಅವ್ಯವಸ್ಥೆಯ ಆಗರವಾದ ಶಿಶು ಆರೈಕಾ ಘಟಕ. ಎಸ್ಎನ್ಸಿಯು ಘಟಕದಲ್ಲಿನ 3 ಎಸಿ ಬರ್ತ್. ಮಳೆಗಾಲದಲ್ಲಿ ತೇವಾಂಶ ಹೆಚ್ಚಾಗಿ ಸೋರುತ್ತಿರುವ ಮೇಲ್ಚಾವಣಿ. ಇದೆಲ್ಲವನ್ನ ಕಂಡು ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡ ಮಕ್ಕಳ ಆಯೋಗ. ಈ ಎಲ್ಲ ದೃಶ್ಯ ಕಂಡು ಬಂದಿರುವುದು ಯಾದಗಿರಿಯಲ್ಲಿ. ವಾಸ್ತವಿಕತೆ ಒಪ್ಕೊಳ್ಳೋದಕ್ಕೂ ಸರಿ ಮಾಡ್ಕೊಬೇಕು, ಅದೇ ಬೇರೆ. ಪ್ಲಗ್ ಕನೆಕ್ಷನ್ ಎಲ್ಲ ನಂಗೆ 24 ಗಂಟೆ ಇರತ್ತಿರಲ್ಲ ಕತೆ ಹಂಗ. ದಯವಿಟ್ಟು ನೀವು ಇದ್ದಂಥದ್ದು ಆತ್ಮ ವಂಚನೆ ಮಾಡ್ಕೊಬೇಡ್ರಿ, ಆತ್ಮ ಸಾಕ್ಷಿಯಾಗಿ ಹೇಳ್ಬೇಕು. ಏನಿದ್ರು ಹೌದು, ಯಾದಗಿರಿ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಸಂಪೂರ್ಣ ಅವ್ಯವಸ್ಥೆಯ ಆಗರವಾಗಿದೆ. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಮೊದಲನೇ ಮಹಡಿಯಲ್ಲಿ ನವಜಾತ ಶಿಶುಗಳ ಎಸ್ಎನ್ಸಿಯು ಘಟಕವಿದೆ. ಆದರೆ ಇಲ್ಲಿ ಮಕ್ಕಳಿಗೆ ಚಿಕಿತ್ಸೆ ನೀಡಿ ಪೋಷಣೆ ಮಾಡಬೇಕಿರುವ ಕಟ್ಟಡವನ್ನೇ ಪೋಷಣೆ ಮಾಡಬೇಕಿದೆ. ಶಿಥಿಲಾವಸ್ಥೆಯ ಕಟ್ಟಡದಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿರೋದ್ರಿಂದ ಮೇಲ್ಚಾವಣಿ ಕುಸಿದು ಬೀಳುವ ಹಂತದಲ್ಲಿದೆ. ತಕ್ಷಣವೇ ಸ್ಥಳಾಂತರ ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ನಾವು ಕಣ್ಣಾರ ನೋಡಿದ ಮೇಲೆ ಐಸಿಯು ರೂಮ್ದಲ್ಲಿ
ಬಹಳಷ್ಟು ಮ್ಯಾಗ್ಲಿಂದ ನೀರು ಬರ್ತಾ ಇದೆ, ನೀರು ಸೋರ್ತಾ ಇದೆ. ಅಲ್ಲಿ ಬಹಳಷ್ಟು ಡ್ಯಾಮೇಜಸ್ ಸಲಾಗ ಇವ್ರು ಎಸಿ ಬಂದ್ ಮಾಡಿಟ್ರ, ಯಾಕಂದ್ರೆ ಕರೆಂಟ್ ಬರ್ತದ ಸಲಾಗ. ನಾನು ಈಗ ಹೇಳ್ತಾ ಇದ್ದೀನಿ, ಮೊದಲು ಫಸ್ಟ್ ಆಗಿ ಅದು ICUದಾಗ ಯಾಕೆ ಬರ್ತದ, ರೋಗಿಗಳು ತೊಂದರೆ ಸಾಗ್ಲಾಕ್ ಬರ್ತದ. ಇಲ್ಲಿ ಮತ್ತೆ ಮಕ್ಕಳ ಮತ್ತೆ ಅನಾರೋಗ್ಯ ಯಾಕೆ ಆಗ್ತಾ ಇದೆ, ಈ ರೀತಿ ಆಗಿದಲ್ಲ. ಮೊದಲು ಇವರು DHO ಅವರು, ಡಿಸ್ಟ್ರಿಕ್ಟ್ ಸರ್ಜನ್ ಅವರು, ಡೀನ್ ಅವರು ಇದು ಕಾಳಜಿ ವಹಿಸಿ ಮೊದಲು ವಾರ್ಡ್ ಚೇಂಜ್ ಮಾಡಿ ಅವ್ರು AC ವ್ಯವಸ್ಥೆ ಮಾಡಿದ್ರೆ ಬಹಳ ಒಳ್ಳೇದಾಗ್ತದೆ. ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಶಶಿಧರ್ ಕೋಸುಂಬೆ ಸಹ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ನವಜಾತ ಶಿಶುಗಳ SNCU ಘಟಕದ ಅಧೋಗತಿ ಕಂಡು ಅಧಿಕಾರಿಗಳ ಮೇಲೆ ಗರಂ ಆಗಿದ್ದಾರೆ. ಮಕ್ಕಳಿಗೆ ಚಿಕಿತ್ಸೆ ನೀಡಲು ಅಗತ್ಯ ಟೆಂಪರೇಚರ್ ಇರಬೇಕು, ಈ ರೀತಿ ಇದ್ದರಿಗೆ ಮಕ್ಕಳಿಗೆ ಸಮಸ್ಯೆ ಆಗಲ್ವಾ ಎಂದು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇದ್ದಂತ NSUನಲ್ಲಿ ಎಸಿಗಳೆಲ್ಲ ಕೆಟ್ಟೋಗಿ ಎಸಿ ಸಂಬಂಧಪಟ್ಟಂತವ್ರ ಗಮನಕ್ಕೆ ಇವ್ರು ತಂದಿದ್ದಾರೆ. ಇವ್ರ ಹಂತದಲ್ಲಿ ಏನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಸಾಧ್ಯದ ಆ ಪ್ರಯತ್ನಗಳು ಇವ್ರು ಮಾಡಿದ್ದಾರೆ. ಸಂಬಂಧಪಟ್ಟಂತವ್ರು ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಆಯೋಗ ಬಹಳ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದೆ. ನಾಳೆ ನಡೀತಕ್ಕಂಥ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಸಿಒರ ಎಲ್ಲ ಸಮ್ಮುಖದಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿ ಯಾವ ಕಾರಣಕ್ಕಾಗಿ ಇಲ್ಲಿ ಲೋಪದೋಷಗಳಾಗ್ತಾ ಇದಾವೆ, ಮಕ್ಕಳಿಗೆ ಸಂಬಂಧಪಟ್ಟಂತ ವ್ಯವಸ್ಥೆ ಅವರು ದೊರಕಿಸಿಕೊಡುವಲ್ಲಿ ಯಾಕೆ ವಿಫಲರಾಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಸೂಕ್ತ ಕ್ರಮಕ್ಕಾಗಿ ಸರ್ಕಾರದ ಮಟ್ಟದಲ್ಲಿ ಪತ್ರ ವ್ಯವಹಾರ ಮಾಡ್ತೀವಿ. ಕೂಡಲೇ ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆ ಸರಿಪಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕಿದೆ. ನಾಗರಾಜ್ ಮಗದುಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಅದು ಜಿಲ್ಲಾಸ್ಪತ್ರೆಯಲ್ಲಿರುವಂತಹ ನವಜಾತ ಶಿಶು ಆರೈಕಾ ಘಟಕ. ನವಜಾತ ಶಿಶುಗಳ ಆರೈಕೆಗಾಗಿ ಇರುವಂತಹ ಪ್ರತ್ಯೇಕ ವಾರ್ಡ್. ಆದರೆ ಆ ಆರೈಕಾ ಘಟಕಕ್ಕೆ ತೆರಳಿದಂತಹ ಕೂಸುಗಳ ಜೊತೆಯಲ್ಲಿ ವೈದ್ಯರು ಜೀವ ಭಯದಲ್ಲೇ ಇರುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅವ್ಯವಸ್ಥೆಯ ಆಗರ ಆಗಿದೆ. ಈ ಕುರಿತಂತಹ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಅವ್ಯವಸ್ಥೆ ಆಗರವಾದ ನವಜಾತ ಶಿಶು ಆರೈಕಾ ಘಟಕ. ಅವ್ಯವಸ್ಥೆಯ ಆಗರವಾದ ಶಿಶು ಆರೈಕಾ ಘಟಕ SNCU ಘಟಕದಲ್ಲಿನ 3 AC ಬರ್ತ್. ಮಳೆಗಾಲದಲ್ಲಿ ತೇವಾಂಶ ಹೆಚ್ಚಾಗಿ ಸೋರುತ್ತಿರುವ ಮೇಲ್ಚಾವಣಿ, ಇದೆಲ್ಲವನ್ನ ಕಂಡು ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡ ಮಕ್ಕಳ ಆಯೋಗ. ಈ ಎಲ್ಲ ದೃಶ್ಯ ಕಂಡು ಬಂದಿರುವುದು ಯಾದಗಿರಿಯಲ್ಲಿ. ವಾಸ್ತವಿಕತೆ ಒಪ್ಕೊಳ್ಳಬೇಕು, ಸರಿ ಮಾಡ್ಕೊಬೇಕು, ಅದೇ ಬೇರೆ. ಪ್ಲಗ್ ಕನೆಕ್ಷನ್ ಎಲ್ಲ ನಂಗೆ 24 ಗಂಟೆ ಇರತ್ತಲ್ಲ ಕತೆ ಹಂಗ. ದಯವಿಟ್ಟು ನೀವು ಇದ್ದಂಥದ್ದು ಆತ್ಮ ವಂಚನೆ ಮಾಡ್ಕೊಬೇಡ್ರಿ, ಆತ್ಮ ಸಾಕ್ಷಿಯಾಗಿ ಹೇಳ್ಬೇಕು. ಏನೇ ಹೌದು, ಯಾದಗಿರಿ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಸಂಪೂರ್ಣ ಅವ್ಯವಸ್ಥೆಯ ಆಗರವಾಗಿದೆ. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಮೊದಲನೇ ಮಹಡಿಯಲ್ಲಿ ನವಜಾತ ಶಿಶುಗಳ SNCU ಘಟಕವಿದೆ. ಆದರೆ ಇಲ್ಲಿ ಮಕ್ಕಳಿಗೆ ಚಿಕಿತ್ಸೆ ನೀಡಿ ಪೋಷಣೆ ಮಾಡಬೇಕಿರುವ ಕಟ್ಟಡವನ್ನೇ ಪೋಷಣೆ ಮಾಡಬೇಕಿದೆ. ಶಿಥಿಲಾವಸ್ಥೆಯ ಕಟ್ಟಡದಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿರೋದ್ರಿಂದ ಮೇಲ್ಚಾವಣಿ ಕುಸಿದು ಬೀಳುವ ಹಂತದಲ್ಲಿದೆ. ತಕ್ಷಣವೇ ಸ್ಥಳಾಂತರ ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ನಾವು ಕಣ್ಣಾರ ನೋಡಿದ್ಮೇಲೆ ICU ರೂಮ್ದಲ್ಲಿ ಬಹಳಷ್ಟು ಮ್ಯಾಗ್ಲಿಂದ ನೀರು ಬರ್ತಾ ಇದೆ, ನೀರು ಸೋರ್ತಾ ಇದೆ. ಅಲ್ಲಿ ಬಹಳಷ್ಟು ಡ್ಯಾಮೇಜಸ್ ಸಲಾಗ ಇವ್ರು AC ಬಂದ್ ಮಾಡಿಟ್ರ, ಯಾಕಂದ್ರೆ ಕರೆಂಟ್ ಬರ್ತದ ಸಲಾಗ. ನಾನು ಈಗ ಹೇಳ್ತಾ ಇದ್ದೀನಿ, ಮೊದಲು ಫಸ್ಟ್ ಆಗಿ ಅದು ICUದಾಗ ಯಾಕೆ ಬರ್ತದ, ರೋಗಿಗಳು ತೊಂದರೆ ಸಾಗ್ಲಾಕ್ ಬರ್ತದ. ಇಲ್ಲಿ ಮತ್ತೆ ಮಕ್ಕಳ ಮತ್ತೆ ಅನಾರೋಗ್ಯ ಯಾಕೆ ಆಗ್ತಾ ಇದೆ, ಈ ರೀತಿ ಆಗಿದಲ್ಲ. ಮೊದಲು ಇವರು DHO ಅವರು, ಡಿಸ್ಟ್ರಿಕ್ಟ್ ಸರ್ಜನ್ ಅವರು, ಡೀನ್ ಅವರು ಇದು ಕಾಳಜಿ ವಹಿಸಿ